ಮನಸೋತ ದೇವರು. ನಿನ್ನೆ ಸಂಜು ಅಬ್ಬರಿಸಲು ಪಂದ್ಯಕ್ಕೂ ಮುನ್ನ ನಡೆದ ಈ ಘಟನೆಯೇ ಕಾರಣ. ವಿಶ್ವಕಪ್ 2026ರಲ್ಲಿ ಭಾರತ ತಂಡ ಭರ್ಜರಿ ಪ್ರದರ್ಶನ ನೀಡ್ತಾ ಇದೆ. ಗುರುವಾರ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ ಟೀಂ ಇಂಡಿಯಾ ಫೈನಲ್ ತಲುಪಿದೆ. ಮತ್ತೊಮ್ಮೆ ಸಂಜು ಸ್ಯಾಮ್ಸನ್ ಭಾರತೀಯ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಮತ್ತೊಮ್ಮೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಆಯ್ಕೆ ಭಾಜನರಾದ್ರು. ಅಲ್ಲದೆ ಸಂಜು ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ್ರು. ಇದೇ ಸಮಯದಲ್ಲಿ ಪುಟ್ಟ ಹುಡುಗಿಯೊಬ್ಬಳು ಕೂಡ ಎಲ್ಲರ ಗಮನ ಸೆಳೆದಿದ್ದಾಳೆ. ನಿರ್ಣಾಯಕ ಸೂಪರ್ 8 ಪಂದ್ಯದಲ್ಲಿ ವಿಂಡೀಸ್ ವಿರುದ್ಧ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಟಿ20 ಸ್ವರೂಪದಲ್ಲಿ ಅಪಾಯಕಾರಿ ತಂಡವೆಂದು ಕರೆಯಲ್ಪಡುವ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಕೇರಳದ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಟೀಂ ಇಂಡಿಯಾವನ್ನು ಗೆಲುವಿನತ್ತ ಕೊಂಡೊಯ್ದರು. ತಮ್ಮ ತಂಡದ ಸದಸ್ಯರು ವಿಕೆಟ್ ಒಪ್ಪಿಸುತ್ತಾ ಪೆವಿಲಿಯನ್ ಪರೇಡ್ ಮಾಡಿದರೂ ಕೂಡ ಸಂಜು ಮಾತ್ರ ಆತ್ಮವಿಶ್ವಾಸದಿಂದ ಸ್ಥಿರವಾಗಿ ಬ್ಯಾಟಿಂಗ್ ಮಾಡಿದ್ರು. ನಿರ್ಣಾಯಕ ಪಂದ್ಯದಲ್ಲಿ 97 ರನ್ ಗಳಿಸಿ ಅಜೇಯರಾಗಿ ಉಳಿದು ಭಾರತ ತಂಡವನ್ನು ಗೆಲುವಿನತ್ತ ಕೊಂಡೊಯ್ದರು. ಸಂಜು ಅವರ ಅದ್ಭುತ ಇನ್ನಿಂಗ್ಸ್ ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ತಂಡವನ್ನು 5 ವಿಕೆಟ್ಗಳಿಂದ ಸೋಲಿಸಿ ಸೆಮಿಫೈನಲ್ ಪ್ರವೇಶಿಸಲು ಸಹಾಯ ಮಾಡಿತು. ಅಂದಹಾಗೆ ಸಂಜು ಕಳೆದ ಕೆಲವು ದಿನಗಳಿಂದ ಫಾರ್ಮ್ ಕೊರತೆಯಿಂದ ಬಳಲ್ತಾ ಇದ್ರು. ಪರಿಣಾಮವಾಗಿ ಅವರು ಆರಂಭಿಕ ಆಟಗಾರನ ಸ್ಥಾನವನ್ನು ಕಳೆದುಕೊಂಡಿದ್ದರು. ಆದಾಗ್ಯೂ ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ ಅಂತಿಮವಾಗಿ ತಂಡಕ್ಕೆ ಮರಳಿದ್ದ ಸಂಜು ವೆಸ್ಟ್ ಇಂಡೀಸ್ ವಿರುದ್ಧ ಪ್ರಭಾವ ಬೀರುವ ಮೂಲಕ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ರು. ಅವರು ಸ್ಮರಣೀಯ ಇನ್ನಿಂಗ್ಸ್ ಮೂಲಕ ಅಭಿಮಾನಿಗಳನ್ನ ಸಂತೋಷಪಡಿಸಿದ್ರು. ಇಂಗ್ಲೆಂಡ್ ವಿರುದ್ಧವೂ ಮುಂದುವರಿದ ಫಾರ್ಮ್. ವಿಂಡೀಸ್ ವಿರುದ್ಧ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದ ಸಂಜು ಇಂಗ್ಲೆಂಡ್ ವಿರುದ್ಧವೂ ತಮ್ಮ ಫಾರ್ಮ್ ಮುಂದುವರೆಸಿದ್ರು. ನಿನ್ನೆ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 20 ರನ್ ಆಗಿದ್ದಾಗ ಅಭಿಷೇಕ್ ಶರ್ಮಾ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಆದರೆ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡುತ್ತಿದ್ದ ಸಂಜು ತಮ್ಮ ಸ್ಫೋಟಕ ಬ್ಯಾಟಿಂಗ್ ಅನ್ನ ಮುಂದುವರೆಸಿದ್ರು. ಕೇವಲ 42 ಎಸೆತಗಳನ್ನ ಎದುರಿಸಿ ಸಂಜು 7 ಸಿಕ್ಸರ್ ಮತ್ತು 8 ಬೌಂಡರಿ ನೆರವಿನಿಂದ 89 ರನ್ ಗಳಿಸಿ ಔಟ್ ಆದ್ರು. ಸಂಜು ಹಾಕಿಕೊಟ್ಟ ಭದ್ರ ಅಡಿಪಾಯದಿಂದಾಗಿ ಟೀಂ ಇಂಡಿಯಾ 20 ಓವರ್ಗಳಲ್ಲಿ 253 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಲು ನೆರವಾಯಿತು. ಇದರಿಂದ ಟೀಂ ಇಂಡಿಯಾ ಗೆಲುವು ಸಾಧಿಸಿ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಫಲಿಸಿತು ಪುಟ್ಟ ಹುಡುಗಿಯ ಪ್ರಾರ್ಥನೆ. ನಿನ್ನೆಯ ಪಂದ್ಯದಲ್ಲಿ ಸಂಜುವಿನಷ್ಟೇ ಗಮನವನ್ನು ಪುಟ್ಟ ಹುಡುಗಿ ಸೆಳೆದಿದ್ದಾಳೆ. ಪಂದ್ಯ ಆರಂಭಕ್ಕೂ ಮುನ್ನ ಆಯಾ ತಂಡಗಳ ರಾಷ್ಟ್ರಗೀತೆ ಆಡಿಸುವುದು ಸಂಪ್ರದಾಯ. ನಿನ್ನೆಯ ಪಂದ್ಯದಲ್ಲಿ ಮೊದಲು ಇಂಗ್ಲೆಂಡ್ ರಾಷ್ಟ್ರಗೀತೆ ಮೊಳಗಿತು. ಇದಾದ ಬಳಿಕ ಭಾರತದ ರಾಷ್ಟ್ರಗೀತೆಯನ್ನ ನುಡಿಸಲಾಯಿತು. ಈ ವೇಳೆ ಪ್ರತಿಯೊಬ್ಬ ಆಟಗಾರರ ಮುಂದೆ ಒಬ್ಬರೊಬ್ಬರು ಮಕ್ಕಳು ನಿಂತಿದ್ದರು. ಎಲ್ಲರೂ ರಾಷ್ಟ್ರಗೀತೆ ಹಾಡುವಾಗ ಎದೆಯುಬ್ಬಿಸಿ ನಿಂತಿದ್ದರು. ಆದರೆ ಸಂಜು ಮುಂದೆ ನಿಂತಿದ್ದ ಓರ್ವ ಪುಟ್ಟ ಬಾಲಕಿ ರಾಷ್ಟ್ರಗೀತೆ ಹಾಡುವಾಗ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಕಾಕತಾಳೀಯವೇ ಎಂಬಂತೆ ಆ ಪ್ರಾರ್ಥನೆ ನಿನ್ನೆ ಸಂಜು ಪಾಲಿಗೆ ಫಲಿಸಿದೆ. ಕ್ಯಾಚ್ ಡ್ರಾಪ್. ಹೌದು, ನಿನ್ನೆ ನಡೆದ ನಿರ್ಣಾಯಕ ಪಂದ್ಯದಲ್ಲಿ ಸಂಜುಗೆ ಒಂದು ಜೀವದಾನ ದೊರೆಯಿತು. ಸಂಜು 24 ರನ್ಗಳಿದ್ದಾಗ ಜೋಫ್ರಾ ಆರ್ಚರ್ ಓವರ್ನಲ್ಲಿ ಲಾಂಗ್ ಆನ್ ಅನ್ನು ಟಾರ್ಗೆಟ್ ಮಾಡಿ ಬಲವಾಗಿ ಹೊಡೆದ್ರು. ಈ ವೇಳೆ ಚೆಂಡು ಇಂಗ್ಲೆಂಡ್ ನಾಯಕ ಹ್ಯಾರಿ ಬ್ರೂಕ್ ಕೈಗೆ ಹೋಯಿತು. ಆದ್ರೆ ಸುಲಭವಾಗಿ ಹಿಡಿಯಬಹುದಾದ ಕ್ಯಾಚ್ ಅನ್ನ ಬ್ರೂಕ್ ಕೈ ಚೆಲ್ಲಿದ್ರು. ಅದೇ ಓವರ್ನಲ್ಲಿ ಸಂಜು ಒಂದು ಸಿಕ್ಸರ್ ಮತ್ತು ಬೌಂಡರಿ ಬಾರಿಸಿದ್ರು. ಅಲ್ಲದೆ ಅಲ್ಲಿಂದಾಚೆಗೆ ಸಂಜು ಅಬ್ಬರಿಸಿ ಬೊಬ್ಬೆರೆದ್ರು. ಅಂತಿಮವಾಗಿ 42 ಎಸೆತಗಳಲ್ಲಿ 89 ರನ್ ಗಳಿಸಿ ತಂಡಕ್ಕೆ ಭದ್ರ ಬುನಾದಿ ಹಾಕಿ ಔಟ್ ಆದ್ರು. ಇದಾದ ಬಳಿಕ ಪುಟ್ಟ ಹುಡುಗಿ ಪ್ರಾರ್ಥನೆ ಸಲ್ಲಿಸುತ್ತಿರುವ ಫೋಟೋ ಮತ್ತು ವಿಡಿಯೋ ವೈರಲ್ ಆಗುತ್ತಿದೆ. ಆ ಹುಡುಗಿಯ ಪ್ರಾರ್ಥನೆ ನಿನ್ನೆ ಸಂಜು ಪರವಾಗಿ ಕೆಲಸ ಮಾಡಿದೆ ಎಂದು ಅನೇಕ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ.